ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈ ದಿನ ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲಿಗೆ ಕೃತಿಕಾರರ ಪರಿಚಯ. ಇದನ್ನು ಬರೆದವರು ಅಬ್ದುಲ್ ರಶೀದ್. ಜನನ 1965ರಲ್ಲಿ ಕೊಡಗಿನ ಸುಂಟಿಕೊಪ್ಪದಲ್ಲಿ ಜನಿಸಿದರು. ಕೃತಿಗಳು: ಹಾಲು ಕುಡಿದ ಹುಡುಗ, ಪ್ರಾಣಪಕ್ಷಿ, ಈ ತನಕದ ಕಥೆಗಳು ಇವು ಕಥಾ ಸಂಕಲನಗಳು. ನನ್ನ ಪಾಡಿಗೆ ನಾನು ಇದು ಕವನ ಸಂಕಲನ. ಹೂವಿನ ಕೊಲ್ಲಿ ಇದು ಕಾದಂಬರಿ. ಮಾತಿಗೂ ಆಚೆ, ಅಲೆಮಾರಿಯ ದಿನಚರಿ, ಮೈಸೂರು ಪೋಸ್ಟ್ ಇವು ಅಂಕಣ ಬರಹಗಳು, ಅಂದರೆ ಪತ್ರಿಕೆಯಲ್ಲಿ ಬರೆದಂತಹ ಬರಹಗಳು. ಇನ್ನು ಶ್ರೀಯುತರಿಗೆ ಸಂದಿರುವ ಪ್ರಶಸ್ತಿಗಳು: ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸುವರ್ಣ ಮಹೋತ್ಸವದ ಯುವ ಲೇಖಕ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಲಂಕೇಶ್ ಪ್ರಶಸ್ತಿ ದೊರೆತಿವೆ. ಪ್ರಸ್ತುತ ಪಠ್ಯಭಾಗವನ್ನು ಇವರ ಕಾಲು ಚಕ್ರ ಕೃತಿಯಿಂದ ಆರಿಸಲಾಗಿದೆ. ಇದುವರೆಗೂ ಸಬ್ಸ್ಕ್ರೈಬ್ ಆಗದ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೂ ನಮ್ಮ ಚಾನೆಲ್ ಬಗ್ಗೆ ತಿಳಿಸಿ. ಈಗ ಪ್ರಶ್ನೋತ್ತರಗಳನ್ನು ನೋಡೋಣ. ಬಿಟ್ಟ ಸ್ಥಳವನ್ನು ನೀಡಿರುವ 4 ಆಯ್ಕೆಯ ಉತ್ತರಗಳಿಂದ ಸರಿಯಾದುದನ್ನು ಆಯ್ದು ತುಂಬಿರಿ. ಜೇನು ಕುರುಬರ ತಾಯಿ ಗೀತಾ ಸಾಕಿದ ಆನೆ ಮಗನ ಹೆಸರು ಶಿವ. ಜೇನು ಕುರುಬರ ತಾಯಿ ಗೀತಾ ತನ್ನ ಮಕ್ಕಳನ್ನು ಪ್ರೀತಿಯಿಂದ ಹಾಳಾದ ಮಕ್ಕಳು ಎಂದು ಬೈಯುತ್ತಿದ್ದಳು. ಗೀತಾಳ ಗಂಡನು ಮಾಡುತ್ತಿದ್ದ ಕಸುಬು ಮಾವುತ. ಗೀತಾ ಮತ್ತು ಆಕೆಯ ಗಂಡ ಸಾಕುತ್ತಿದ್ದ ಮೊದಲ ಆನೆಯ ಹೆಸರು ರಾಜೇಂದ್ರ. ಜೇನು ಕುರುಬರ ದೇವರ ಹೆಸರು ಅಮ್ಮಾಳಮ್ಮ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಜೇನು ಕುರುಬರ ಗೀತಾ ಸಾಕುತ್ತಿದ್ದ ಗಂಡು ಆನೆಯ ತಾಯಿ ತೀರಿದ್ದು ಏಕೆ? ಜೇನು ಕುರುಬರ ಗೀತಾ ಸಾಕುತ್ತಿದ್ದ ಗಂಡು ಆನೆಯ ತಾಯಿಯು ಯಾರೋ ಹೊಡೆದ ಗುಂಡೇಟಿನಿಂದ ತೀರು ಹೋಗಿತ್ತು. ಜೇನು ಕುರುಬರ ತಾಯಿ ಆನೆಗೆ ಬೈದಾಗ ಯಾವ ರೀತಿ ಮರುಗುತ್ತಿದ್ದಳು? ಜೇನು ಕುರುಬರ ತಾಯಿ ಆನೆಗೆ ಕೆಟ್ಟದಾಗಿ ಬೈದು ಅನಂತರ ಅಯ್ಯೋ ನಿನ್ನ ಬೈದೆನೆ ಕೂಸೆ ರಾಜ ಎಂದು ಮಮ್ಮಲ ಮರುಗುತ್ತಿದ್ದಳು. ಗೀತಾ ಮರಿ ಆನೆಗೆ ಯಾವ ರೀತಿ ಗದರಿ ಬುದ್ಧಿ ಹೇಳುತ್ತಿದ್ದಳು? ನಾನು ನಿನ್ನ ಅಮ್ಮ, ನೀನು ನನ್ನ ಮಾತು ಕೇಳೋಕ್ಕೂ ಹಠ ಮಾಡಿದರೆ ಸೌದೆ ಸೋಟಿನಿಂದ ಬಾರಿಸಿಯೇ ಬಿಡುವೆ ಎಂದು ಮರಿ ಆನೆಗೆ ಗೀತಾ ಗದರಿ ಬುದ್ಧಿ ಹೇಳುತ್ತಿದ್ದಳು. ಆನೆ ಕಣ್ಣಲ್ಲಿ ನೀರು ಬರುತ್ತಿರುವುದಕ್ಕೆ ಗೀತಾ ನೀಡಿದ ಪ್ರತಿಕ್ರಿಯೆ ಏನು? ಅದಕ್ಕೆ ಅದರ ತಾಯಿಯ ನೆನಪು ಆಗಿರಬೇಕು ಎಂದು ಆನೆ ಕಣ್ಣಲ್ಲಿ ನೀರು ಬರುತ್ತಿರುವುದಕ್ಕೆ ಗೀತಾ ಪ್ರತಿಕ್ರಿಯಿಸುತ್ತಾಳೆ. ಜೇನು ಕುರುಬರ ಗೀತಾಳ ಮಗನೊಬ್ಬ ಸಾಹುಕಾರರ ಅಂಗಡಿಗೆ ಏಕೆ ಹೋಗುತ್ತಿದ್ದನು? ಜೇನು ಕುರುಬರ ಗೀತಾಳ ಮಗ ಮೊಬೈಲ್ನ ಬ್ಯಾಟರಿ ಚಾರ್ಜ್ ಮಾಡಿಸಲು ಸಾಹುಕಾರರ ಅಂಗಡಿಗೆ ಹೋಗುತ್ತಿದ್ದನು. ಆನೆ ಮರಿಗೆ ಶಿವ ಎಂದು ಹೆಸರಿಟ್ಟವರು ಯಾರು? ಫಾರೆಸ್ಟಿನ ರೇಂಜರು ಸಾಹೇಬರು ಆನೆ ಮರಿಗೆ ಶಿವ ಎಂದು ಹೆಸರಿಟ್ಟರು. ಆನೆ ಶಿವನ ಬಗ್ಗೆ ಗೀತಾ ಯಾವ ಆಸೆ ಇಟ್ಟುಕೊಂಡಿದ್ದಾಳೆ? ಶಿವನನ್ನು ಬೆಳೆಸಿ ದೊಡ್ಡ ಪಟ್ಟದಾನಿ ಮಾಡಿಯೇ ತಾನು ಸಾಯಬೇಕು ಎಂಬ ಆಸೆಯನ್ನು ಗೀತಾ ಇರಿಸಿಕೊಂಡಿದ್ದಾಳೆ. ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಗೀತಾ ಅಮ್ಮಾಳಮ್ಮನಲ್ಲಿ ಆನೆ ಶಿವನ ಬಗ್ಗೆ ಏನೆಂದು ಕೊಂಡಿದ್ದಳು? ಕಾವೇರಿ ನದಿಯ ತೀರದ ಕಾಡಿನೊಳಗೆ ಇರುವ ಅಮ್ಮಾಳಮ್ಮ ಜೇನು ಕುರುಬರ ದೇವರು. ಗೀತಾ ಆ ದೇವರ ಬಳಿಗೆ ಒಬ್ಬಳೇ ಹೋಗಿ ಈ ಆನೆ ಮಗನನ್ನು ಬದುಕಿಸಿ ದೊಡ್ಡವನನ್ನಾಗಿ ಮಾಡಲು ಬಿಡು, ದೊಡ್ಡದೊಂದು ಹರಕೆಯನ್ನು ತೀರಿಸುವೆ ಎಂದು ಬೇಡಿಕೊಂಡಿದ್ದಳು. ಆನೆ ಲಂಬೋದರ ತೀರಿಕೊಂಡಿದ್ದು ಹೇಗೆ? ಆನೆ ಲಂಬೋದರ ಕಾಡೊಳಗಿದ್ದ ಒಂದು ರೌಡಿ ಆನೆ. ಒಬ್ಬ ಪ್ಲಾಂಟರ್ ಅದರ ಶರೀರಕ್ಕೆ ಹಲವು ಕಾಡು ತೂಸುಗಳನ್ನು ತೂರಿಸಿದ್ದ. ಸಾಯುವವರೆಗೂ ಹೊಟ್ಟೆಯೊಳಗಿದ್ದ ಕಾಡು ತೂಸುಗಳಿಂದ ಅದು ನರಳುತ್ತಿತ್ತು. ಕೊನೆಗೆ ವ್ರಣವಾಗಿ ಅದು ತೀರಿ ಹೋಯಿತು. ಆನೆ ಲಂಬೋದರ ತೀರಿದಾಗ ಗೀತಾ ಯಾವ ರೀತಿ ದುಃಖಿಸಿದಳು? ಆನೆ ಲಂಬೋದರ ತೀರಿ ಹೋದಾಗ ಗೀತಾ ತಲೆಯ ಮೇಲೆ ಮಣ್ಣೆರಚಿಕೊಂಡು ಹುಚ್ಚಿಯಂತೆ ಅತ್ತಿದ್ದಳು. ದೇವರೇ, ಈ ಕೆಟ್ಟ ಮನುಷ್ಯರಿಂದ ಆನೆಗಳನ್ನು ಕಾಡು ಕುರುಬರನ್ನು ಕಾಪಾಡು ಎಂದು ಅಲ್ಲಿ ಸೇರಿದ್ದವರಿಗೆಲ್ಲ ಹಿಡಿಶಾಪ ಹಾಕಿದ್ದಳು. ನೀನು ಅವನನ್ನು ಚೆನ್ನಾಗಿ ನೋಡಿಕೊಳ್ಳುವುದರಿಂದ ಅವನು ಸತ್ತ ಎಂದು ಯಾರೋ ಬೈದಾಗ ಅವಳ ದುಃಖ ಇನ್ನಷ್ಟು ಹೆಚ್ಚಾಗಿತ್ತು.
ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಜೇನುಕುರುಬರ ತಾಯಿ ಆನೆ ಮಗನನ್ನು ಹೇಗೆ ಸಾಕುತ್ತಿದ್ದಳು? ತಾಯಿಯನ್ನು ಕೊಂಡ 2 ತಿಂಗಳು ತುಂಬದ ಮರಿಯಾನೆಯನ್ನು ಜೇನುಕುರುಬರ ತಾಯಿ ಮಗನಂತೆ ಸಾಕುತ್ತಿದ್ದಳು. ಆಕೆ ರಾತ್ರಿ ಸರಿಯಾಗಿ ನಿದ್ರೆ ಮಾಡುತ್ತಿರಲಿಲ್ಲ. ಆನೆ ಮಗನಿಗೆ ಹಸುವಿನ ಹಾಲು ಕುಡಿಸಲು ರಾತ್ರಿ 2 ಸಲ ಏಳುತ್ತಿದ್ದಳು. ಅದರ ಕಕ್ಕ ಬಳಿದು ತೆಗೆಯಲು ಮತ್ತೊಮ್ಮೆ ಏಳುತ್ತಿದ್ದಳು. ಹಗಲು ಅದರ ಚಲನವಲನಗಳನ್ನು ಗಮನಿಸುತ್ತಿದ್ದಳು. ಅದು ಧೂಳಿನಲ್ಲಿ ಆಟವಾಡಿ ಸೊಂಡಲಿಗೆ ಮಣ್ಣು ಮೆತ್ತಿಕೊಂಡರೆ ಅದಕ್ಕೆ ಬೈದು ತನ್ನ ಹರಿದ ಶರ್ಟಿನಿಂದ ಒರೆಸಿ ಉಜ್ಜಿ ಶುಚಿ ಮಾಡುತ್ತಿದ್ದಳು. ಬಿಸಿ ನೀರು ಕಾಯಿಸಿ ದಿನಕ್ಕೆ 2 ಬಾರಿ ಸ್ನಾನ ಮಾಡಿಸುತ್ತಿದ್ದಳು. ಹಾಲಿನಲ್ಲಿ ರಾಗಿ ಅಂಬಲಿ ಮಾಡಿ ಕುಡಿಸುತ್ತಿದ್ದಳು. ಅದು ಕುಡಿಯದೆ ಉಗಿದರೆ ಕೆಟ್ಟದಾಗಿ ಬೈದು ಅನಂತರ ಮರುಗುತ್ತಿದ್ದಳು. ಹೀಗೆ ಜೇನುಕುರುಬರ ತಾಯಿ ಆ ಆನೆಯ ಮರಿಯನ್ನು ಮಗನಂತೆಯೇ ತಾಯಿಯ ಮಮತೆಯನ್ನು ನೀಡಿ ಸಾಕುತ್ತಿದ್ದಳು. ಮರಿಯಾನೆ ಗೀತಾಳಿಗೆ ಮಾಡುತ್ತಿದ್ದ ಕೀಟಲೆಗಳಾವುವು? ಮರಿಯಾನೆಯು ತುಂಬ ತುಂಟತನದ್ದಾಗಿತ್ತು. ಗೀತಾಳನ್ನು ಮರುಗಿಸಲು ನಾನಾ ಕೀಟಲೆಗಳನ್ನು ಮಾಡುತ್ತಿತ್ತು. ತನ್ನ ಸೊಂಡಲಿನಿಂದ ಆಕೆಯ ಬಿಗಿದು ಕಟ್ಟಿದ ತುರುಬನ್ನು ಎಳೆಯುತ್ತಿತ್ತು. ಬಿಸಿಲಿನಲ್ಲಿ ಒಣಗಿಸಿದ ಅವಳ ಹರಿದ ಬಟ್ಟೆಗಳ ಮೇಲೆ ತುಳಿದು ತನ್ನ ಹೆಜ್ಜೆಯ ಗುರುತುಗಳನ್ನು ಮೂಡಿಸುತ್ತಿತ್ತು. ಆಕೆ ಅದರ ಕಿವಿ ಹಿಂಡಿ ಬುದ್ಧಿ ಹೇಳುತ್ತಿದ್ದಳು. ಕಿವಿ ಹಿಡಿದು ಎಳೆದುಕೊಂಡು ಹೋಗಿ ಸೆರೆಮನಿಯಂತಹ ಬಿದಿರು ತಡಿಕೆಯ ಒಳಕ್ಕೆ ಅದನ್ನು ಕೂಡಿ ಹಾಕಿ ಬೈಯುತ್ತಿದ್ದಳು. ಸಂದರ್ಭದೊಡನೆ ವಿವರಿಸಿರಿ. ಅದು ಮುಗ್ಗರಿಸಿದರೆ ಇವಳ ಕರಳು ದಸಕ್ಕೆ ಅನ್ನುತ್ತದೆ. ಈ ಮಾತನ್ನು ಅಬ್ದುಲ್ ರಶೀದ್ ಅವರ ಕಾಲು ಚಕ್ರ ಕೃತಿಯಿಂದ ಆಯ್ದ ಜೇನುಕುರುಬರ ತಾಯಿಯು ಕಾಡು ಆನೆಯ ಮಗನು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಸ್ವಾರಸ್ಯ. ಜೇನುಕುರುಬರ ಗೀತಾ ಆನೆಯನ್ನು ತನ್ನ ಸ್ವಂತ ಮಗನಂತೆ ಸಾಕುತ್ತಾಳೆ. ಆಕೆಯ ಕಣ್ಣಿಗೆ ರಾತ್ರಿ ಇಡೀ ನಿದ್ದೆ ಹತ್ತುವುದಿಲ್ಲ. ಆನೆ ಮಗನಿಗೆ ಹಸುವಿನ ಹಾಲು ಕಾಯಿಸಿ ಕುಡಿಸಲು 2 ಸಲ ಏಳುತ್ತಾಳೆ. ಅದು ನಡೆಯುವಾಗ ಮುಗ್ಗರಿಸಿದರೆ ಇವಳ ಕರುಳು ದಸಕ್ಕೆನ್ನುತ್ತದೆ. ಗೀತಾ ನೋಡು, ಶಿವನ ಕಣ್ಣಲ್ಲಿ ನೀರು ಬರುತ್ತಿದೆ. ಆಯ್ಕೆಯನ್ನು 1ನೇ ಸಂದರ್ಭದಲ್ಲಿ ಇದ್ದಂತೆ ಬರೆಯಿರಿ. ಇನ್ನು ಸಂದರ್ಭ ಸ್ವಾರಸ್ಯ. ಸಾಹೇಬರು ಗೀತಾಳಿಗೆ ಗೀತಾ ನೋಡು, ಶಿವನ ಕಣ್ಣಲ್ಲಿ ನೀರು ಬರುತ್ತಿದೆ ಎನ್ನಲು ಗೀತಾ ಸೋಂಕು ಅಲ್ಲ, ಗಿಂಕು ಅಲ್ಲ, ಅದಕ್ಕೆ ಅದರ ತಾಯಿಯ ನೆನಪು ಆಗಿರಬೇಕು ಸಾಹೇಬರೇ ಎನ್ನುತ್ತಾಳೆ. ಆಕೆ ಅದನ್ನು ಆನೆಯ ಮರಿಯಂತೆ ಕಾಣದೆ ತನ್ನ ಎಂಬುದು ಬರಬಾರದಲ್ಲಿ, ಅದನ್ನು ಆನೆಯ ಮರಿಯಂತೆ ಕಾಣದೆ ತನ್ನ ಸ್ವಂತ ಮಗನಂತೆ ಕಾಣುತ್ತಾಳೆ. ದೇವರೇ, ಈ ಕೆಟ್ಟ ಮನುಷ್ಯರಿಂದ ಆನೆಗಳನ್ನು ಕಾಡು ಕುರುಬರನ್ನು ಕಾಪಾಡು. ಆಯ್ಕೆಯನ್ನು 1ರಲ್ಲಿ ಇದ್ದಂತೆ ಬರೆಯಿರಿ. ಇನ್ನು ಸಂದರ್ಭ ಸ್ವಾರಸ್ಯ. ಲಂಬೋದರ ಎಂಬ ಆನೆಯ ಒಡಲೊಳಗೆ ಒಬ್ಬ ಪ್ಲಾಂಟರ್ ಕಾಡು ತೂಸುಗಳನ್ನು ತೂರಿಸಿಬಿಟ್ಟಿದ್ದ. ಆ ಕಾಡು ತೂಸುಗಳಿಂದ ನರಳುತ್ತಾ ಬದುಕಿದ್ದ ಲಂಬೋದರ ಒಂದು ದಿನ ತೀರಿ ಹೋಯಿತು. ಆ ದಿನ ಗೀತಾ ಹುಚ್ಚಿಯಂತೆ ಅಳುತ್ತಾ ಈ ಮೇಲಿನ ಮಾತನ್ನು ಹೇಳುತ್ತಾಳೆ. ಈ ಶಿವನನ್ನು ಬೆಳೆಸಿ ದೊಡ್ಡ ಪಟ್ಟದಾನಿ ಮಾಡಿಯೇ ತಾನು ಜೀವ ಬಿಡುವುದು. ಆಯ್ಕೆಯನ್ನು 1ರಲ್ಲಿ ಇದ್ದಂತೆ ಬರೆಯಿರಿ. ಸಂದರ್ಭ ಸ್ವಾರಸ್ಯ. ಗೀತಾ ಶಿವ ಎಂಬ ಹೆಸರಿನ ಆನೆ ಮರಿಯನ್ನು ತನ್ನ ಸ್ವಂತ ಮಗನಂತೆ ಪ್ರೀತಿಯಿಂದ ಸಾಕುತ್ತಾಳೆ. ಜೀವ ಹೋದರೂ ಸರಿಯೇ, ಈ ಶಿವನನ್ನು ಬೆಳೆಸಿ ದೊಡ್ಡ ಪಟ್ಟದಾನಿ ಮಾಡಿಯೇ ತಾನು ಜೀವ ಬಿಡುವುದು. ಇದು ಶಿವನಿಗಾಗಿ ಅವಳು ಜೇನುಕುರುಬರ ದೇವರು ಅಮ್ಮಾಳಮ್ಮನಲ್ಲಿ ಮಾಡಿಕೊಂಡಿರುವ ಹರಕೆ. ಇನ್ನು ಭಾಷಾಭ್ಯಾಸ ನೋಡಿ. ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಆನೆ, ಗಜ, ಕರಿ, ಸಲಗ, ವಾರಣ, ಪುತ್ರ, ಕುವರ, ಮಗ, ನಂದನ, ವತ್ಸ, ಸುತ, ಅಣಿಗ, ಕಾಡು, ವನ, ಅರಣ್ಯ, ಕಾನನ, ವಿಪಿನ, ತಾಯಿ, ಅಮ್ಮ, ಮಾತೆ, ಜನನಿ, ಮಾತೃ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿರಿ. ಸುಪರ್ದಿ, ಈ ವಸ್ತುವನ್ನು ನಿನ್ನ ಸುಪರ್ದಿನಲ್ಲಿರಿಸಿಕೋ. ಉಮ್ಮಳಿಸು, ರವಿಗೆ ಗಣಿತದಲ್ಲಿ ಕಡಿಮೆ ಅಂಕಗಳು ಬಂದಿದ್ದು ನೋಡಿ ದುಃಖ ಉಮ್ಮಳಿಸಿ ಬಂದಿತು. ಹರಕೆ, ಕೆಲಸ ಕೈಗೂಡಲಿ ಎಂದು ರಾಜನು ಹರಕೆ ಹೊತ್ತನು. ತಾಯ್ತನ, ರಾಧಾಳಿಗೆ ಬಹಳ ವರ್ಷಗಳ ನಂತರ ತಾಯ್ತನದ ಭಾಗ್ಯ ಸಿಕ್ಕಿತು.
ಕೆಳಗಿನ ಪದಗಳಿಗೆ ವಿರುದ್ಧಾರ್ಥ ಬರೆಯಿರಿ. ಕಷ್ಟ, ಸುಖ, ಕೆಟ್ಟವ, ಒಳ್ಳೆಯವ, ದುಃಖ, ಸಂತೋಷ, ಸಹಜ, ಅಸಹಜ, ಹಗಲು, ರಾತ್ರಿ, ವಿಧೇಯ, ಅವಿಧೇಯ. ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರು ತಿಳಿಸಿರಿ. ಹೆಣ್ಣಾನೆ, ಹೆಣ್ಣು ಪ್ಲಸ್ ಆನೆ, ಲೋಪಸಂಧಿ. ಇಲ್ಲಿ ಉಕಾರ ಲೋಪವಾಗಿದೆ ನೋಡಿ. ಗುಂಡೇಟು, ಗುಂಡು ಪ್ಲಸ್ ಏಟು, ಗುಂಡೇಟು. ಇಲ್ಲಿ ಉಕಾರ ಲೋಪವಾಗಿದೆ. ಇನ್ನೊಬ್ಬ, ಇನ್ನು ಪ್ಲಸ್ ಒಬ್ಬ, ಇಲ್ಲೂ ಉಕಾರ ಲೋಪವಾಗಿದೆ. ಮೀಯಲು, ಮೀ ಪ್ಲಸ್ ಅಲು, ಆಗಮ ಸಂಧಿ. ಇಲ್ಲಿ ಅಕಾರಕ್ಕೆ ಯಕಾರ ಬಂದಿದೆ. ರಾಜೇಂದ್ರ, ರಾಜ ಪ್ಲಸ್ ಇಂದ್ರ, ರಾಜೇಂದ್ರ. ಅ ಪ್ಲಸ್ ಇ, ಇದದು ಎ ಆಗಿದೆ, ಗುಣಸಂಧಿ. ಪಟ್ಟದಾನೆ, ಪಟ್ಟದ ಪ್ಲಸ್ ಆನೆ, ಇಲ್ಲಿ ಅಕಾರ ಲೋಪವಾಗಿದೆ. ಮಣ್ಣೆರಚಿ, ಮಣ್ಣು ಪ್ಲಸ್ ಎರಚಿ, ಉಕಾರ ಲೋಪವಾಗಿದೆ, ಲೋಪಸಂಧಿ. ನನಗೊಂದು, ನನಗೆ ಪ್ಲಸ್ ಒಂದು, ಲೋಪಸಂಧಿ. ಇಲ್ಲಿ ಯಕಾರ ಲೋಪವಾಗಿದೆ. ಕೆಳಗಿನ ಅನ್ಯ ದೇಶ ಪದಗಳಿಗೆ ಕನ್ನಡ ಸಮಾನಾಂತರ ಪದಗಳನ್ನು ಬರೆಯಿರಿ. ಶರಟು, ಅಂಗಿ, ಸಾಹೇಬ, ಮೇಲಧಿಕಾರಿ, ಹಾಸ್ಟೆಲ್, ವಿದ್ಯಾರ್ಥಿ ನಿಲಯ, ಪ್ಲಾಂಟರ್, ತೋಟದ ಒಡೆಯ, ಕರೆಂಟ್, ವಿದ್ಯುತ್ ಶಕ್ತಿ, ಫಾರೆಸ್ಟ್, ಅರಣ್ಯ. ಕೆಳಗಿನ ಪದಗಳಿಗೆ ತತ್ಸಮ ತದ್ಭವಗಳ ರೂಪವನ್ನು ಬರೆಯಿರಿ. ಶುಚಿ, ಶುಚಿ, ಮನುಷ್ಯ, ಮನಸ, ಸ್ನಾನ, ಸಾನ, ಸೌದೆ, ಸಮಿದ. ಕೆಳಗೆ ನೀಡಿರುವ ವಿರುಕ್ತಿ ಹಾಗೂ ಜೋಡು ನುಡಿಗಳನ್ನು ವಿಂಗಡಿಸಿ ಬರೆಯಿರಿ. ಉಂಡು, ಉಂಡು, ಸೋಂಕು, ಗಿಂಕು, ಹಿಡಿ, ಹಿಡಿ, ಅಡಿ, ಅಡಿ. ಇಲ್ಲಿ ದ್ವಿರುಕ್ತಿಗಳನ್ನು ನೋಡಿ. ಉಂಡು, ಉಂಡು, ಉಂಡು ಅನ್ನುವುದು 2 ಸರಿ ಬಂದಿದೆ, ಇದು ದ್ವಿರುಕ್ತಿ. ಹಿಡಿ, ಹಿಡಿ, ಹಿಡಿ ಅನ್ನುವುದೇ 2 ಸರಿ ಬಂದಿದೆ. ಅಡಿ, ಅಡಿ, ಇದು ಅಡಿ ಅನ್ನೋದು 2 ಸರಿ ಬಂದಿದೆ. ಉಳಿದ ಒಂದೇ ಜೋಡು ನುಡಿ ಸೋಂಕು, ಗಿಂಕು, ಇದು ಜೋಡು ನುಡಿ. ಹೀಗೆ ಜೋಡು ನುಡಿ ಮತ್ತು ದ್ವಿರುಕ್ತಿಗಳ ಬಗ್ಗೆ ಅಭ್ಯಾಸವನ್ನು ಮಾಡಿರಿ. ಇಲ್ಲಿಗೆ ಈ ಪಾಠ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಪಾಠ, ಪದ್ಯ, ಪ್ರಶ್ನೋತ್ತರಗಳೊಂದಿಗೆ ಭೇಟಿಯಾಗೋಣ. ನಾವು ಮಾಡುವ ಕನ್ನಡ, ಇಂಗ್ಲಿಷ್, ಹಿಂದಿ ಪಾಠಗಳನ್ನು ತಪ್ಪದೇ ನೋಡಿ ನಿಮ್ಮ ಗೆಳೆಯರಿಗೂ ತಿಳಿಸಿ. ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಧನ್ಯವಾದಗಳು.